brought to you by V-Guard. कांग्रेस पार्टी की, सोनिया गांधी की, मल्लिकार्जुन खड़गे की, राहुल गांधी की बंधुगळे ಸ್ವಲ್ಪ ಇರೋ ಡಾಕ್ಟ್ರೆ ಸ್ವಲ್ಪ ಇರಿ ಫೋನ್ ಗಿನೆಲ್ಲ ಆಫ್ ಮಾಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸ್ವಲ್ಪ ಇಲ್ಲಿ ಡಿಸಿಪ್ಲಿನ್ ಸ್ವಲ್ಪ ಇರಿ ನೀವು ಕೂತ್ಕೊಳ್ಳಿ ನೀನು ಕೂತ್ಕೊಳ್ಳಿ ಸ್ವಲ್ಪ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ವೇದಿಕೆಯಲ್ಲಿರುವಂತ ನಿಮ್ಮ ತಾಲೂಕಿನವರೇ ಆದಂತ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಪುಟ್ಟಣ್ಣವರೇ ನಮ್ಮ ಮಾಜಿ ಶಾಸಕರು ನಮ್ಮ ಹಿರಿಯ ಮುಖಂಡರಾದಂತ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಾತ್ ಅಲಿ ಖಾನ್ ರವರೇ ಮಾಜಿ ಮಂತ್ರಿಗಳಂತ ಈ ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ನಮ್ಮ ಎಚ್.ಎಂ. ರೇವಣ್ಣವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂತ ಸುಧಾಂತಾಸ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಗಂಗಾಧರ್ ಅವರೇ, ಮಾಜಿ ಶಾಸಕರಾದಂತ ಅಶ್ವಥ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಂತ ವಿಶ್ವನಾಥ್ ಅವರೇ, ನಮ್ಮ ಜೂನಿಯರ್ ಫೌಜಾರ್ ಅವರೇ, ರಘು ರಾಮಣ್ಣ ಅವರೇ, ನಮ್ಮ ಹಿರಿಯ ಮುಖಂಡರಂತ ಅಶ್ಮತ್ ಪಾಜಾ ನಿಜಾಮಿ ಅವರೇ, ಶಿವಣ್ಣವರಿದ್ದಾರೆ, ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ದೀಪಾರ್ ಅವರಿದ್ದಾರೆ, ರಘುರಾಮಣ್ಣ ಅವರಿದ್ದಾರೆ, ಮುನ್ಸಿಪಲ್ ಅಧ್ಯಕ್ಷರು ಪ್ರಶಾಂತ್ ಮತ್ತು ಹೊಸದಾಗಿ ನಮ್ಮ ಪಕ್ಷಕ್ಕೆ ತಂಡವಾಗಿ ಸೇರಿದಂತ ಜನತಾದಳದ ಎಲ್ಲ ಕೌನ್ಸಿಲರ್ಗಳೇ, ನಮ್ಮ ಬಿಜೆಪಿಯಿಂದ ನಮ್ಮ ಪಕ್ಷಕ್ಕೆ ಸೇರಿದಂತ ಮಲ್ವೀರೇಗೌಡ್ರೆ, ವಾಣಿ ಶಿವರಾಮ್ರವರು, ನಮ್ಮ ಶಿವರಾಮ್ರವರ ಧರ್ಮಪತ್ನಿ ಬಂದಿದ್ದಾರೆ. ಇನ್ನು ಬಹಳ ಜನ ಎಲ್ಲ ಮುಖಂಡರು ಬಿಜೆಪಿ ಮತ್ತು ಜನತಾದಳ ಸೇರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡಬೇಕು ಅಂತೇಳಿ ಆಗಮಿಸ್ತಕ್ಕಂಥ ಎಲ್ಲ ವಿವಿಧ ಪಕ್ಷದ ಮುಖಂಡಗಳೇ, ಮತದಾರರೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಎಲ್ಲ ನನ್ನ ಸೋದರ ಸೋದರಿಯರೇ, ಇದೊಂದು ಐತಿಹಾಸಿಕವಾದಂತಹ ಸಮಾವೇಶ. ಸ್ವಲ್ಪ ನೀವು ಇಲ್ಲಿರೋ ಶಾಂತಿಯಿಂದ ಇರಬೇಕು, ಅವರೊಬ್ರಿಗೆ ಬಿಡ್ರಿ. ಇದೊಂದು ಐತಿಹಾಸಿಕವಾದಂತಹ ಸಮಾವೇಶ. ನನಗೆ ಚನ್ನಪಟ್ಟಣ ಅಂತ ಅಂದ್ರೆ ನನ್ನ ಕರುಳು, ತಾಯಿ ಮನೆಗೆ ಹೋದಂಗೆ ಕರುಳು ಭಾವನೆಯನ್ನ ವ್ಯಕ್ತಪಡಿಸ್ತದೆ. ನನ್ನ ಕಷ್ಟ ಕಾಲದಲ್ಲಿ 4 ಎಲೆಕ್ಷನ್ ಅನ್ನ ವಿಧಾನಸಭೆಗೆ ಒಂದು ಭಾಗ ಇಲ್ಲಿ ನಿಲ್ಲಿಸಿ ನನ್ನನ್ನು ಕಳಿಸಿ ಗೆಲ್ಸ್ಕೊಟ್ರಿ. ನಾನು ಕೊನೆಗೆ ಹೋಗ್ಬೇಕಾದ್ರೆ ಈ ಕ್ಷೇತ್ರ ವಿಂಗಡಣೆ ಆದಾಗ ನನಗೆ ಬಹಳ ನೆರಳಿನಿಂದ ಈ ಕ್ಷೇತ್ರ ಬಿಡಬೇಕಾದಂತ ಪರಿಸ್ಥಿತಿ ಅನಿವಾರ್ಯತೆ ಬಂತು. ನನಗೆ ಇವತ್ತು ಒಂದು ಆಸೆ, ಯಾವ್ದಾದ್ರು ಒಂದು ಭಗವಂತ ಅವಕಾಶ ಕೊಟ್ರೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸಬೇಕು ಅನ್ನೋದು ನನಗೆ ಒಂದು ಆಸೆ. ಯಾಕೆಂದ್ರೆ ಇಲ್ಲಿರುವಂತ ಜಾತ್ಯತೀತ ತತ್ವ, ನಮ್ಮ ಬಡವರು, ಅಲ್ಪಸಂಖ್ಯಾತರು, ಬೆಸ್ತ ಸಮುದಾಯ, ತಿಗಳ ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಒಕ್ಕಲಿಗರು, ಎಲ್ಲ ಹಿಂದುಳಿದವರಿಗೂ ಬಹಳ ಸಹಬಾಳ್ವೆಯಿಂದ ಸರ್ವರಿಗೂ ಎಲ್ಲ ವರ್ಗದವರು, ಕುವೆಂಪರು ಯಾವ ರೀತಿ ಶಾಂತಿಯ ತೋಟ ಅಂತ ಹೇಳ್ತಾರೆ ಹಂಗೆ ಎಲ್ಲ ಜನಾಂಗದವ್ರಿಗೂ ಕೂಡ ವರ್ತಕರಾದಿಯಾಗಿ
ಭಾಳ್ಮೆಯಿಂದ ನೋಡುವಂತ ಒಂದು ಪವಿತ್ರವಾದಂತ ಭೂಮಿ. ಹಾಗೆ ರಾಜಕಾರಣದಲ್ಲಿ ಬಹಳ ಅನೇಕ ವ್ಯತ್ಯಾಸಗಳು ಆದ್ದರಿಂದ ಈ ಜಿಲ್ಲೆ ಬೇರೆ ಬೇರೆ ಬಂದು ಇಲ್ಲಿ ರಾಜಕಾರಣವನ್ನ ಮಾಡುವಂತ ಒಂದು ಪರಿಸ್ಥಿತಿ ಬಂತು. ನಾವು ತಯಾರು ಮಾಡಿದಂತ ಅನೇಕ ನಾಯಕರುಗಳು ನಮ್ಮನ್ನ ದೂರ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಆದ್ರೂ ಕೂಡ ನೀವೆಲ್ಲ ನಮ್ಮ ಕಷ್ಟ ಕಾಲದಲ್ಲಿ ನಿಂತಿರೋದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಚನ್ನಪಟ್ಟಣ ತಾಲೂಕಿನ ಯಾವುದೇ ಕಾರ್ಯಕರ್ತರು ಬಂದ್ರು ಕೂಡ ನನಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರೇ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯನ್ನ ಇವತ್ತು ಕೂಡ ನನ್ನ ಕಣ್ಣಿಗೆ ಕಾಣ್ತಾ ಇದೆ. Brought to you by Vigard.